ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಊರಲ್ಲಿ ಒಬ್ಳು ರಾಜ್ಕುಮಾರಿ ಇದ್ಲು. ಅವಳು ತುಂಬ ಒಳ್ಳೆ ಮನಸ್ಸಿರೋ ರಾಜ್ಕುಮಾರಿ. ಅವಳ ಹೆಸರು ಪಾರು ಅಂತ. ಎಲ್ಲರೂ ಕರುಣೆಯ ಪೈರು, ನಮ್ಮಿ ಪಾರು ಅಂತ ಹೇಳ್ತಾ ಇದ್ರು. ಒಂದು ಸಣ್ಣ ಹಳ್ಳಿಲಿ ಸಣ್ಣ ಮನೇಲಿ ಇರ್ತಾ ಇದ್ಲು. ಆದರೆ ಒಂದು ದಿನ ಅವಳು ದೊಡ್ಡ ಮನೆಗೆ ಬರ್ತಾಳೆ. ಕೆಂದಾವರೆ ಹೂವರಳಿ ನಿಂತ್ಯಾವೆ, ಗಮ್ಮೆಂದು ಗಂಧ ಬೀರ್ಯಾವೆ, ನಡೆದಾಡೋ ಹಾದಿ ಬೀದಿಲಿ ಇವಳು ನಡೆದಾಡೋ ಹಾದಿ ಬೀದಿಲಿ. ಸಹನೆಯ ತೇರು ನಮ್ಮಿ ಪಾರು, ಕರುಣೆಯ ಪೈರು ನಮ್ಮಿ ಪಾರು. ಆ ಅರಮನೆಯಲ್ಲಿ ದೇವತೆ ಅಂತ ಒಬ್ಬ ಮಹಾರಾಣಿ. ದೊಡ್ಡ ರಾಜ್ಕುಮಾರ ಅಂದರೆ ನಿಮ್ಮಪ್ಪಂಗೆ ಆ ರಾಜ್ಕುಮಾರಿ ಕಣ್ಣುಗಳ ಮೇಲೆ ರಾಜ್ಕುಮಾರಿ ಆ ಕಣ್ಣುಗಳ ತಂದೆ ಅಂತ ರಾಜ್ಕುಮಾರಂಗೆ ಹೇಳ್ಕೊಂಡಿರಲ್ಲ. ಆದರೂ ಒಂದಿನ ಆ ರಾಜ್ಕುಮಾರಂಗೆ ಆ ರಾಜ್ಕುಮಾರನೇ ತನ್ನ ಕಣ್ಣಿನ ಹುಡುಗಿ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಆಮೇಲೆ ಎಷ್ಟೋ ಅಡೆತಡೆಗಳ ನಡುವೆ ಆ ರಾಜ್ಕುಮಾರ ರಾಜ್ಕುಮಾರಿ ಅಂದರೆ ನಿಮ್ಮ ಅಪ್ಪ ಅಮ್ಮನ ಮದುವೆ ನಡೆಯುತ್ತೆ. ಯಾವುದೋ ಹಳ್ಳಿಲಿದ್ದ ನಿನ್ನನ್ನು ಆ ದೇವರು ಅರಸನ ಕೋಟೆ ಕರೆಸ್ಕೊಂಡ. ದೊಡ್ಡ ಯಜಮಾನರ ಜೊತೆ ನಿನ್ನನ್ನು ಮದುವೆ ಆಗುವ ಹಾಗೂ ಮಾಡ್ದ ಆ ದೇವರು. ಎಲ್ಲ ಉಪಕಾರ ಮಾಡಿರೋ ದೇವರು ಒಳ್ಳೆಯವ್ರಿಗೆ ಅನ್ಯಾಯ ಮಾಡೋದಿಲ್ಲಮ್ಮ. ಆ ದೇವ್ರ ಹೆಸರಿನಲ್ಲಿ ತಗೋ ಈ ತುತ್ತು ಮಾಡು. ನಿಮ್ಮ ಅಪ್ಪ ಅಮ್ಮನ ಪ್ರೀತಿಯ ಪ್ರತಿರೂಪವಾಗಿ ನೀನು ಹುಟ್ಟಿದೆ. ಅಮ್ಮನ ಮಡ್ಲಲ್ಲಿ ಮಲಗಬೇಕಾದ ಮಗಳು ನೀನು. ಆದರೆ ನಿಮ್ಮಪ್ಪ ಇಲ್ಲಿಗೆ ಕರ್ಕೊಂಬಂದಿದ್ದಾನೆ. ನಿಮ್ಮ ಅಪ್ಪನ ನಿರ್ಧಾರಕ್ಕೆ ನಿನ್ನ ಸಪೋರ್ಟ್ ಇದೆ ಅನ್ನೋದಾದರೆ ನೀನು ಇವಾಗ ಹಾಲು ಕುಡಿಬೇಕು, ಸರಿನಾ? ಯಜಮಾನರು ಬಂಗಾರದಂಥ ಮನುಷ್ಯ. ಯಾವಾಗಲೂ ನಿನ್ನ ಯೋಗಕ್ಷೇಮ, ನಿನ್ನ ಸಂತೋಷನೇ ಬಯಸ್ತಾರೆ. ಅಂಥದ್ರಲ್ಲಿ ನೀನು ಇಲ್ಲಿ ಮಗುಗೋಸ್ಕರ ಒದ್ದಾಡಿಕೊಂಡು ಉಪವಾಸ ಇದೆಯಾ ಅಂತ ಗೊತ್ತಾದರೆ ಅವರು ಉಪವಾಸ ಇರಲ್ವಾ ಅಲ್ಲಿ? ಅವ್ರಿಗೆ ಗೊತ್ತಾದ್ರೆ ತಾನೆ ನೀನು ಅವ್ರಿಗೆ ಈ ವಿಷಯನ ಹೇಳ್ಬೇಡ. ನಿನ್ನ ಗಂಡನ ಹೆಸರಿನಲ್ಲಿ ಈ ತುತ್ತು ನೀನು ತಿನ್ನೋದಾದರೆ ನಾನು ಹೇಳಲ್ಲ.
ನೀನು ನನ್ನ ಮಗಳು, ನನ್ನ ರಾಜಕುಮಾರಿ. ನಿನ್ನ ಬದುಕಲು ಈಗ ಒಬ್ಬ ಪುಟ್ಟ ರಾಜಕುಮಾರಿ ಬಂದಿದ್ದಾಳೆ. ಅವಳು ನಿನ್ನ ಮಗಳು. ನಿನ್ನ ಮಗಳು ಇವತ್ತಲ್ಲ ನಾಳೆ ಕ್ಷೇಮವಾಗಿ ಬಂದೇ ಬರ್ತಾಳೆ. ನಿನ್ನ ಮಡಿಲು ಸೇರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಿನ್ನ ಮಗಳು ಬಂದಾಗ ಅವಳನ್ನ ಎತ್ತಾಡಿ ಮುಗಿಸೋದಕ್ಕೆ ನಿನಗೆ ಆರೋಗ್ಯ ಇರಬೇಕಲ್ವ? ಅದಕ್ಕೆ ನಿನ್ನ ಮಗಳಿಗೋಸ್ಕರ ಈತು. ಏನು ಏನ್ ಅಂಗುರಾಯಿಸ್ತಾ ಇದ್ದೀರಾ? ಅಲ್ಲ, ಮನೆಯಲ್ಲಿ ಎಳೆ ಕೂಸು ಕಳ್ದೋಗಿದೆ ಅಂತ ಎಲ್ರು ಭಯದಲ್ಲಿ ಒದ್ದಾಡ್ತಾ ಇದ್ರೆ ನೀನ್ ಮಾತ್ರ ಹಾಡು ಹಾಕೊಂಡು ಕುಣಿದು ಕುಪ್ಪಳಿಸ್ತಾ ಇದೆಯಲ್ಲ. ನನ್ ಮೊಮ್ಮಗು ಕಳ್ದೋಗಿರೋದು ನಿನ್ಗೆ ಹಾಡು ಹಾಕೊಂಡು ಕುಣಿದು ಕುಪ್ಪಳಿಸೋ ವಿಷಯನಾ? ಬೇರೆಯವ್ರ ಕಷ್ಟನ ನೋಡಿ ಖುಷಿ ಪಡೋ ಬುದ್ಧಿ ಇರೋದು ಈ ಮನೇಲಿ ನಿಮಗೆ ಜಾಸ್ತಿ, ನೆನ್ಪಿರ್ಲಿ. ಹೋ, ಹಾಗಾದ್ರೆ ನಿನ್ ಬುದ್ಧಿ ಏನು? ಮನೆಯಲ್ಲಿ ಮಗು ಕಳ್ದೋಗಿರ್ಬೇಕಾದ್ರೆ ನೀನು ಖುಷಿಗೆ ಹಾಡು ಹಾಕೊಂಡು ಕುಣಿದು ಕುಪ್ಪಳಿಸೋದಾ? ಒಂದು ವೇಳೆ ನನ್ ಮೊಮ್ಮಗುನ ನೀನ್ ಕದ್ದಿಲ್ಲ ತಾನೆ? ನಿಮ್ಗೆ ತಲೆ ಕೆಟ್ಟಿದ್ಯಾ? ನಮ್ಮನೆ ಮಗುನ ನಾನೇ ಯಾಕೆ ಕಿಡ್ನಾಪ್ ಮಾಡ್ಬೇಕು? ನನ್ ಮೇಲೆ ಸವಾರಿ ಮಾಡೋದಕ್ಕೋಸ್ಕರ, ನಾನ್ ಪಾರ್ವತಿಗೆ ತೊಂದರೆ ಕೊಡೋದನ್ನ ತಪ್ಪಿಸ್ಬೇಕು ಅಂತ, ನನ್ನನ್ನ ಈ ಭಯದಲ್ಲಿ ಇಟ್ಟಿರ್ಬೇಕು ಅಂತ ನೀನೇ ನನ್ನ ಮೊಮ್ಮಗನ ಕದ್ದು ಎಲ್ಲೂ ಬಚ್ಚಿಟ್ಟಿಲ್ಲ ತಾನೆ? ರತ್ನವೇಣಿಯವರೇ, ನಮ್ದು ಅರಸನ್ ಕೋಟೆ ವಂಶ. ನಿಮ್ಮನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಎಳೆ ಮಗುನ ಕಿಡ್ನಾಪ್ ಮಾಡುವಂತ ಕೆಟ್ಟ ಬುದ್ಧಿನ ದೇವ್ರು ನನಗೆ ಕೊಟ್ಟಿಲ್ಲ, ಕೊಡೋದು ಬೇಡ. ಮಗು ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ಲಿ, ತಾನು ಹೆತ್ತ ತಾಯಿನ ಅದು ಸೇರ್ಕೊಳ್ಳಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ಓ ಹೌದಾ? ಹಾಗಾದ್ರೆ ಮನೆಯಲ್ಲಿ ನಮ್ದೇ ಮಗು ಕಳುವಾಗಿದೆ ಅಂತ ಎಲ್ರು ಅದನ್ನ ಹುಡುಕೋದ್ರಲ್ಲೇ ಬ್ಯುಸಿ ಆಗಿದ್ರೆ ನೀನ್ ಮಾತ್ರ ನಿನ್ ಫ್ರೆಂಡ್ ಮಗು ಹುಷಾರಿಲ್ಲ ಅಂತ ಅದನ್ನ ನೋಡಕ್ ಹೋಗಿದ್ಯಲ್ಲ. ಅದು ಒಂದಿನ ಅಲ್ಲ, 2 ದಿನ. ಎಲ್ಲಿಗೋಗಿದ್ದೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.